ಹಾಯ್ ಹಲೋ ನಮಸ್ತೆ, ಹೆಂಗದಿರಿ? ನಾನು ನಿಮ್ಮ ಸಚಿನ್ ಕೆಂಗನಾಳ್ ಮಾತಾಡೋದು. ಏನಪ್ಪ ವಿಷಯ ಅಂದ್ರೆ, ನಿನ್ನೆ ನಾನು ಒಂದು ಮೂವಿ ನೋಡೀನಿ. ಅದು ಆಲ್ರೆಡಿ ರಿಲೀಸ್ ಆಗೈತಿ, ಎಲ್ಲರೂ ನೋಡಿರ್ಬೋದು ಅನಿಸ್ತೈತಿ. ಬಟ್ ಅದು ನಿನ್ನೆ ನಾನು ಸಡನ್ಲಿ ನಿನ್ನೆ ಸಿಕ್ಕೈತಿ, ಅದನ್ನು ನೋಡೀನಿ ನಾನು. ಅದನ್ನು ಥಿಯೇಟ್ರಿಗೆ ಹೋಗೋಕ್ಕಾಗಲ್ಲ, ಬಹುಶಃ ಅವಾಗ ಯಾವುದೋ ಒಂದು ಕೆಲಸನಾಗ ಇರ್ಬೋದು ನಾನು. ಸೊ ಆ ಮೂವಿ ಹೆಸರು ನಾನು ಮತ್ತು ಗುಂಡಾ 2. ಸ್ಟೋರಿ ಎಷ್ಟು ರಿಚ್ ಮಾಡ್ಯಾರಪ್ಪ ಅಂತಂದ್ರೆ, ನಾನು ಮತ್ತು ಗುಂಡ ಫಸ್ಟ್ ಪಾರ್ಟ್ ಎಷ್ಟು ಹಿಟ್ ಆಗೈತಲ್ಲ, ಸೆಕೆಂಡ್ ಭಾಗನೂ ಅಷ್ಟು ಹಿಟ್ ಆಗ್ಬೋದಿತ್ತು ಅದ. ಬಟ್ ಹಿಟ್ ಮಾಡಲಿಲ್ಲ. ಇದನ್ನ ಯಾಕೆ ಮಾಡಲಿಲ್ಲ ತಿಳಿಲಿಲ್ಲ. ನಮ್ಮ ಕರ್ನಾಟಕದಾಗ ಹೆಂಗೈತಪ್ಪ ಅಂತಂದ್ರ, ಹೊರಗಿನವ್ರು ಪಿಕ್ಚರ್ಗಳು ಬೆಸ್ಟಾಗಿ ಓಡ್ತಾವ. ಹೊರಗಿನವ್ರು ತೆಲುಗು ತಮಿಳು ಸಿಕ್ಕಂಗೆ ಓಡಾಡ್ತಾವ, ಬಾಹುಬಲಿ ಸಿಕ್ಕಂಗೆ ಇಂಥವೆಲ್ಲ ಓಡಾಡ್ತಾವ. ಬಟ್ ಇಂಥ ಮೂವಿ ಓಡಾಡಂಗಿಲ್ಲ. ಯಾಕಪ್ಪ ಅಂತಂದ್ರ, ನಮ್ಮಲ್ಲಿ ಹೆಂಗಪ್ಪ ಅಂತಂದ್ರ ಜನರಿಗೆ ರುಚಿ ಗೊತ್ತಿಲ್ಲ. ಯಾವ ಮೂವಿ ನೋಡ್ಬೇಕು, ಯಾವ ಮೂವಿನ ಮೆಸೇಜ್ ಪ್ರಕಾರ ತಗೋಬೇಕು ಅನ್ನೋದು ಗೊತ್ತಿಲ್ಲ ಅನ್ಕೊಳ್ತೀನಿ ನಾನು. ನನ್ನ ಅಭಿಪ್ರಾಯ ಅಷ್ಟೇ ಇದನ್ನ. ಆಮೇಲೆ ಏನಾಗ್ತೈತಿ, ಈ ಕಾನ್ಸೆಪ್ಟ್ ಹೆಂಗೈತಪ್ಪ ಅಂತಂದ್ರ, ನಾನು ಮತ್ತು ಗುಂಡಟು ಒಳಗ ಒಂದು ಪ್ರಾಣಿಯ ಪುನರ್ಜನ್ಮದ ಕತೆ ಐತಿ ಇದ್ರೊಳಗ. ಅದನ್ನ ಎಷ್ಟು ಸ್ಟೇಜಿಂಗ್ದಾಗ ತೋರ್ಸ್ಯಾರಪ್ಪ ಅಂತಂದ್ರ, ಸಿಂಬಾ ಆಕ್ಟಿಂಗ್ ಮಾಡೈತದ. ಸಿಂಬಾ ಫಸ್ಟ್ ಪಾರ್ಟ್ ಒಳಗೆ ಇದ್ದಿದ್ದೆ ನಾಯಿ, ಸಿಂಬಾ ಅದ್ರೊಳಗೆ ಆಕ್ಟಿಂಗ್ ಮಾಡೈತಿ. ರಚನಾ ಇಂದೇರ, ಗೋವಿಂದ್ ಗೌಡ, ಆಮೇಲೆ ನಯನ, ನೆಕ್ಸ್ಟ್ ಸಣ್ಣ ಹುಡುಗ ಶಂಕರ್ನ ಪಾತ್ರದಾಗ ಮಾಡಿದ ಹುಡುಗ, ಆಮೇಲೆ ರಾಕೇಶ್ ಅಡಿಗ ಅವರು, ಡೈರೆಕ್ಟರ್ ಅವಿನಾಶ್ ಅವರು, ಎಲ್ಲರೂ ಅವಸಮ್ ಮಾಡ್ಯಾರ. ಇದ್ರೊಳಗ ರಿಚ್ನೆಸ್ ತೋರ್ಸ್ಯಾರ, ಎಲ್ಲ ತೋರ್ಸ್ಯಾರ. ಬಟ್ ಒಂದ್ ಕಡೆ ಏನ್ ಅನಿಸ್ತೈತಪ್ಪ ಅಂತಂದ್ರೆ, ಇಂಥ ಕಾನ್ಸೆಪ್ಟ್ ಬರಬೇಕು. ಬಂದು ಚಾರ್ಲಿ ಹೆಂಗ್ ಬಂದೈತ್ಲ, ಅದರಷ್ಟು ಇದನ್ನು ಹಿಟ್ ಆಗ್ಬೋದಿತ್ತು. ಯಾಕಪ್ಪ ಅಂತಂದ್ರೆ ಇಂಥ ಕಾನ್ಸೆಪ್ಟ್ ಚಲೋ ಬಂದೈತಿ. ಅದ್ರ ಖುಷಿ, ಕಣ್ಣಿಗೆ ಖುಷಿ, ಮನಸ್ಸಿಗೆ ಖುಷಿ. ಸಾಧು ಕೋಕಿಲ ಅವ್ರ ಕಾಮಿಡಿ ಟೈಮಿಂಗ್, ಡೈಲಾಗ್ ಪಂಚಿಂಗ್ ಇವೆಲ್ಲ ಭಾರಿ ಅದಾವ. ಇನ್ನೊಂದು ಹೆಂಗೈತಪ್ಪ ಅಂತಂದ್ರ, ಈ ಮೂವಿ ಒಳಗ ರೇಟಿಂಗ್ 5 4, 3.5, 4 ತಗ ಕೊಡ್ಬೋದು. ಇನ್ನು 1% ರೇಟಿಂಗ್ ಯಾಕೆ ಕೊಡಬಾರದು ಅನ್ನಾಗತ್ತೀರಪ್ಪ ಅಂತಂದ್ರೆ, ನೀವು ನಡಬರ್ಕ ಅನ್ವಾಂಟೆಡ್ ಸೀನ್ಸ್ ಅಂದ್ರೆ ಅನ್ವಾಂಟೆಡ್ ಸ್ವಲ್ಪ ಕತಿ ಮೇಕಿಂಗ್ ಚೇಂಜ್ ಮಾಡ್ಯಾರ ಅವ್ರ. ಹೆಂಗಂದ್ರ ಚೇಂಜ್ ಅಂದ್ರ, ಕೆಲವೊಂದು ಕಡೆ ಕೆಲವೊಂದು ಸೀನ್ಗಳು ಬ್ಯಾಡ ಅನ್ಕೊಳುತ್ತೇನೆ ನಾನು. ಸೊ ಅದನ್ನ ಬಿಟ್ರೆ ಓವರ್ ಆಲ್ ನಾನು ಮತ್ತು ಗುಂಡಾ 2 ನೋಡುವಂತ, ಫ್ಯಾಮಿಲಿ ನೋಡುವಂತ ಮೂವಿ. ನೆಕ್ಸ್ಟ್ ಇನ್ನೊಂದು ಥಿಯೇಟರ್ದಾಗ ನೋಡ್ಬೇಕಂತ ಮೂವಿ. ಬಟ್ ಇದು ಹಳಿ ಮಾತಾಗೈತಿ. ಬಟ್ ನಿನ್ನೆ ಸಿಕ್ಕದಂತ ನಾನು ರಿವ್ಯೂ ಮಾಡಾಕತ್ತೀನಿ. ನೆಕ್ಸ್ಟ್ ಹೆಂಗೈತಪ್ಪ ಅಂತಂದ್ರೆ, ಯಾವುದೇ ಮೂವಿ ನಮ್ಮ ಕನ್ನಡ ಮೂವಿ ರಿಲೀಸ್ ಆದ ಅಂದ್ರೆ ಥಿಯೇಟರ್ನಾಗ ನೋಡ್ರಿ. ಈಗ ನೋಡ್ರಿ, ಮಾನ್ಯ ಶಿವಲೀಲ ರಿಲೀಸ್ ಆತಾವ. ಅದು ನಮ್ಮ ನಿಯರೆಸ್ಟ್, ನಮ್ಮ ಲೋಕಲ್ ಎಲ್ಲಿ ಥಿಯೇಟರ್ಗಳು ಎಲ್ಲಿ ರಿಲೀಸ್ ಮಾಡಿಲ್ಲ. ಯಾಕೆ ಥಿಯೇಟರ್ ಕೊಡ್ಲಾಗ್ಯಾರ ಇವ್ರ? ಹೊರಗಿನ ಫಿಲ್ಮ್ಗಳು ಥಿಯೇಟರ್ ಕೊಡ್ತಾರೆ. ಈಗ ರಾಜಸಾಬ್ ರಿಲೀಸ್ ಆಗ್ತೈತಿ, ಅದಕ್ಕೂ ಥಿಯೇಟರ್ ಕೊಡ್ತಾರೆ ಕರ್ನಾಟಕದಾಗ. ಬಟ್ ನಮ್ಮ ಕನ್ನಡ ಮೂವೀಸ್ಗಳಿಗೂ ನಮ್ಮ ಇನ್ಫ್ಲೂಯೆನ್ಸರ್ಸ್ ಕಷ್ಟಪಟ್ಟ ಮೇಲೆ ಬಂದವ್ರಿಗೆ ಯಾಕೆ ಕೊಡಲಾಗ್ಯಾರ ಇವರು ನಮಗಂತೂ ತಿಳಿಯುವಂತ. ಅದಕ್ಕೆ ಯಾವುದೇ ಮೂವಿ ಬಂದ್ರೆ ಪೈರಸಿ ಆಗಿದ್ದ ಮೂವಿಗಿಂತ ಫಸ್ಟ್ ನೀವು ಥಿಯೇಟರ್ನಾಗ ನೋಡುತ್ತ ಬರ್ರಿ. ನೆಕ್ಸ್ಟ್ ನಾನು ಮತ್ತು ಗುಂಡ ನೋಡ್ರಿ ಇನ್ನೊಮ್ಮೆ. ಯಾಕಂದ್ರೆ ಬೆಸ್ಟ್ ಅನ್ಸತ್ ನನಗೆ. 2 ಭಾಗ ನೋಡ್ರಿ, 2 ಭಾಗ ಚಲೋ ಅದಾವು. ಕಾಮಿಡಿ ಎಲ್ಲ ಮಿಕ್ಸ್ ಐತೆ ಅದ್ರೊಳಗೆ. ನೆಕ್ಸ್ಟ್ ನಮ್ಮ ಪಾವಗೌಡ ಮಂಜುನ್ ನಾನು ಮತ್ತು ಗುಂಡಾ 2 ಒಳಗೆ ಬೆಸ್ಟ್ ಮಾಡ್ಯಾರ, ಎಲ್ಲ ಮಾಡ್ಯಾರ. ಸೊ ನೀವು ಏನು ಮಾಡ್ರಪ್ಪ ಅಂತಂದ್ರೆ, ಯಾವುದೇ ಮೂವಿ ಬಂದ್ರೆ ಥಿಯೇಟರ್ನಾಗ ನೋಡ್ರಿ. ಏನು ಖರ್ಚಾಗಂಗಿಲ್ಲ ರೀ, ಎಲ್ಲೆಲ್ಲೂ ಖರ್ಚು ಮಾಡ್ತೇವತ್ತ. ಥಿಯೇಟ್ರಿಗೆ ಹೋಗಿ ನೋಡಿದ್ರೆ ಏನು ಆಗ್ತತಿ. ಅದಕ್ಕೆ ನಾನು ಮತ್ತು ಗುಂಡಾ 2 ಅಂತೂ ಸ್ಟೋರಿ ಚಂದ ಐತಿ, ನೋಡ್ರಿ. ಇಷ್ಟೇ ಹೇಳೋದು, ಹಾನೆಸ್ಟ್ ರಿವ್ಯೂ ನಾನು ಇದ್ದಿದ್ದಂಗೆ ಹೇಳ್ಬಿಡ್ತೀನಿ ನಾನು. ಸೊ ಈ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ಮಾತಾಡೋನು. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.